ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಕಿಚ್ಚ ಸುದೀಪ್ ಸರ್ ಮೇಲೆ ಇವಾಗ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅಂತಂದರೆ ಯಾವ ವಿಷಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂಥ ವಿಷಯಕ್ಕೆ ಇವರು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನು ಅಂತ ಅಂದರೆ ಇವಾಗ ಏನು ಕಂಪ್ಲೇಂಟ್ಗಳು ಕೊಡ್ತಾಯಿದ್ರು ಇವ್ರಿಗೆಲ್ಲ ಒಂದು ಪಬ್ಲಿಸಿಟಿ ತೊಗೊಳುವಂಥ ಒಂದು ಚೀಪ್ ಗಿಮಿಕ್ ಅಂತಲೇ ಹೇಳ್ಬೋದು. ಇದು ಏನಕ್ಕೆ ಅಂತ ಅಂದರೆ ಬಿಗ್ ಬಾಸ್ ಒಂದು ಟ್ರೆಂಡಿಂಗ್ ವಿಷಯ ಆಗಿದೆ. ಇವಾಗ ಬಿಗ್ ಬಾಸ್ ನಡೀತಾ ಇರೋದ್ರಿಂದ ಬಿಗ್ ಬಾಸ್ ಒಂದು ಟ್ರೆಂಡಿಂಗ್ ವಿಷಯ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಅದರಿಂದ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅದೇ ಕಂಟೆಂಟ್ ಯೂಸ್ ಮಾಡ್ಕೊಂಡು ನಾವು ಕೂಡ ಒಂಚೂರು ಫೇಮಸ್ ಆಗೋಣ ಅಂತ ಹೇಳ್ಬಿಟ್ಟು ತುಂಬ ಜನ ಯಾವ ರೀತಿ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಅಂದರೆ ಕಂಪ್ಲೇಂಟ್ ಕೊಟ್ಬಿಡೋಣ. ಕಂಪ್ಲೇಂಟ್ ಕೊಟ್ಟರೆ ಹೆಂಗಿದ್ರು ಕೂಡ ಮೀಡಿಯಾಗಳು ಬರ್ತಾರೆ, ಮೀಡಿಯಾ ಬಂದು ನಮ್ಮನ್ನು ವೀಡಿಯೋ ರೆಕಾರ್ಡ್ ಮಾಡ್ತಾರೆ, ಜೊತೆಲಿ ಕೇಳ್ತಾರೆ ಅಂದರೆ ಯಾವ ರೀತಿಯಲ್ಲಿ ಏನು ಕಂಪ್ಲೇಂಟ್ ಕೊಟ್ಟರೆ ನೀವು ಯಾಕೆ ಕೊಟ್ಟರೆ ಅಂತೆಲ್ಲ ಕೇಳ್ತಾರೆ ಮೀಡಿಯಾದವರು. ಅದರಿಂದಾಗಿ ನಾವು ಕೂಡ ಒಂಚೂರು ಫೇಮಸ್ ಆಗೋಗ್ಬಿಡ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಇವಾಗ ಈ ಥರ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ಏನಪ್ಪ ಅಂತಂದರೆ ಅಶ್ವಿನಿ ಗೌಡ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಅದಾದಮೇಲೆ ನೆಕ್ಸ್ಟ್ ಗಿಲ್ಲಿಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಈಗ ನೋಡಿ ಸುದೀಪ್ ಸರ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಸುದೀಪ್ ಸರ್ ಮತ್ತು ಅಶ್ವಿನಿ ಗೌಡ ಇವರಿಬ್ಬರ ಮೇಲೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದರೆ ಈಗ ಯಾವ ಕಾರಣ ಇಟ್ಕೊಂಡು ಇವಾಗ ಸುದೀಪ್ ಸರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಈಗ ಲಾಸ್ಟ್ ವೀಕು ಕಿಚ್ಚನ ಪಂಚಾಯಿತಿ ಆಗುತ್ತೆ ಗೊತ್ತಾ. ಕಿಚ್ಚನ ಪಂಚಾಯಿತಿಯಲ್ಲಿ ರಕ್ಷಿತಾ ಮಾತಾಡುವಂಥ ಸಮಯದಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ನನಗೆ ಈ ಟೈಮಲ್ಲಿ ಪಿತ್ತ ನೆತ್ತಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಹೇಳ್ತಾರೆ. ಆ ಟೈಮಿಂದು ಇಟ್ಕೊಂಡು ಇವಾಗ ಅವರು ಬಡವರಾಗಿರೋದ್ರಿಂದ ಇವರು ಈ ಥರ ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವ್ರಿಗಾದರೆ ಈ ಥರ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಮತ್ತು ಸುದೀಪ್ ಸರ್ ಇಬ್ಬರು ಮೇಲೂ ಇವಾಗ ಒಂದು ಕಂಪ್ಲೇಂಟ್ನ ಕೂಡ ಇವಾಗ ರಿಜಿಸ್ಟರ್ ಮಾಡಿದ್ದಾರೆ. ಜೊತೆಲಿ ಏನು ಅಂತ ಅಂದರೆ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದ್ರಿಂದ ಎಲ್ಲ ಮೀಡಿಯಾದವರು ಅವ್ರ ಹತ್ರ ಹೋಗ್ತಾರೆ. ಅಂದರೆ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ. ಒಂದು ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಕಂಟೆಂಟ್ ಹುಡುಕ್ತಾಯಿದ್ರೆ, ಇಲ್ಲಿ ಆಚೆಗಡೆ ಇರೋರು ನಮ್ಮ ಕ್ಯಾಮ್ರಾ ಯಾವಾಗ ಬರುತ್ತಪ್ಪ, ಮೀಡಿಯಾದವರೆಲ್ಲ ಎಲ್ಲಿ ಬರ್ತಾರಪ್ಪ, ನಮ್ಮ ಮೀಡಿಯಾದಲ್ಲಿ ಫೋಕಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ. ಮೊದಲನೇದಾಗಿ ಗಿಲ್ಲಿ ವಿಷಯದಲ್ಲಿ ರಿಷವರ ಬಟ್ಟೆ ತೊಗೊಂಡೋಗಿ ಬಾತ್ರೂಮಲ್ಲಿ ಇಟ್ಟಿದ್ದಕ್ಕೋಸ್ಕರ ಈಗ ಹೆಣ್ಮಕ್ಳು ಬಟ್ಟೆ ತೊಗೊಂಡೋಗಿ ಬಾತ್ರೂಮಲ್ಲಿ ಇಟ್ಟರು ಅನ್ನೋ ಒಂದು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಗಿಲ್ಲಿರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಅದಾದಮೇಲೆ ರಿಷವರ್ ಬಂದು ಗಿಲ್ಲಿರ ಬಟ್ಟೆಲ್ಲ ಎಸೆದ್ರು, ಒದಿದ್ರು, ಎತ್ತಬೇಕು ಅತ್ತೆ ಬಿಸಾಕಿದ್ರು. ಇದಕ್ಕೆಲ್ಲ ಏನು ಕೇಳಲ್ವಾ? ಏಕೆ ಹೆಣ್ಮಕ್ಳು ಬಟ್ಟೆ ಮುಟ್ಟಂಗಿಲ್ಲ, ಇಲ್ಲಿ ಗಂಡು ಮಕ್ಳು ಬಟ್ಟೆನ ನೀವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ತೋರಿಸ್ತಾ ಇದ್ದಾರಾ? ಇದಂತ ನನಗಂತೂ ಒಂದು ಚೂರು ಕೂಡ ಇಷ್ಟ ಆಗ್ತಿಲ್ಲ. ಬಟ್ ಹೇಳ್ತೇವಾ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಏನೂ ಕೂಡ ಆ್ಯಕ್ಷನ್ ಆಗಲ್ಲ ಅಲ್ಲಿ. ಬಟ್ ಈ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಕಂಪ್ಲೇಂಟ್ ಕೊಟ್ಟವ್ರನ್ನ ಹೋಗಿ ಮೀಡಿಯಾದವ್ರು ಇಂಟರ್ವ್ಯೂ ಮಾಡೋದಾಗಲಿ, ಯಾರೋ ಒಬ್ರು ಇಂಟರ್ವ್ಯೂ ಮಾಡೋದಾಗಲಿ, ಆಮೇಲೆ ಜೊತೆಯಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಟ್ರೆಂಡಿಂಗಲ್ಲಿ ಬಂದುಬಿಡ್ತಾರಲ್ಲ. ಟ್ರೆಂಡಿಂಗಲ್ಲಿ ಬರೋಕ್ಕೋಸ್ಕರ ನಾವು ಒಂದು ಫೇಮಸ್ ಆಗೋಗ್ಬಿಡ್ತೀವಿ, ನಮಗೊಂದು ಫೇಮ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದಾರೆ ಅಷ್ಟೇ. ಈಗ ಸುದೀಪ್ ಸರ್ ಮೇಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಯಾವುದೂ ಕೂಡ ಏನೂ ನಡೆಯಲ್ಲ. ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಾದ ಟೈಮಲ್ಲಿ ಒಂದು ಫೇಮಸ್ ಆಗೋ ಒಂದು ರೀತಿಯಲ್ಲಿ ಅವರು ಕಾಣಿಸ್ತಾರೆ ಅಷ್ಟೇ. ಬಟ್ ಅಷ್ಟೇ ಮುಚ್ಚೋಗ್ತಾರೆ. ಇವ್ರು ಎಷ್ಟು ನೆಗೆಟಿವ್ ಆಗಿ ಏನು ಫೇಮ್ ತೊಗೊಳ್ತಾರೋ ಅದು ತುಂಬ ದಿನ ಉಳಿಯೋಲ್ಲ, ಬೇಗನೆ ಹೊರಟೋಗುತ್ತೆ. ಅದು ತುಂಬ ದಿವಸ ಟ್ರೆಂಡಿಂಗಲ್ಲೂ ಕೂಡ ಇರೋಲ್ಲ. ಅದು ಬೇಗ ಅಂದರೆ ಬೇಗ ಮರೆಯಾಗೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿದೆ. ನೋಡೋಣ ಅಂದರೆ ಏನು ಮಾಡ್ತಾರೆ ಅಂತಂದರೆ ಒಂದು ಅಟೆನ್ಷನ್ನ ಸೀಕ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ಅಷ್ಟೇ. ಈಗೇನು ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಇರೋಬ್ಬರ ಕಂಟೆಸ್ಟೆಂಟ್ ಮೇಲೂ ಕಂಪ್ಲೇಂಟ್ ಕೊಟ್ಬಿಡಿ. ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಾ ಇದೆಯೋ ಅದು ಬಿಗ್ ಬಾಸ್ ಮನೆ ಒಳಗಡೆ ನಡೆಯೋಕ್ಕೆ ಬಿಡಿ. ಅಂದರೆ ಆಚೆಗಡೆದಕ್ಕೂ ಹೊರಗಡೆದಕ್ಕೂ ಸಂಬಂಧ ಇದೆ ಅಂತ ನಂಗಿದ್ರೆ ಅದನ್ನು ಮಾತಾಡ್ಬೋದು. ಬಟ್ ಒಳಗಡೆ ಯಾವುದೋ ಒಂದೊಂದು ಮಾತುಗಳು ಏನೋ ಒಂದು ಮಾತನ್ನು ಆಡಿರ್ತಾರೆ ಅಂತಂದರೆ ಅದೊಂದೇ ಮಾತು ನಾವು ಪಾಯಿಂಟ್ ಔಟ್ ಮಾಡ್ಕೊಂಡು ನೀವು ಆಚೆಗಡೆ ತೊಗೊಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ, ಕೋರ್ಟಲ್ಲಿ ಕೇಸ್ ಹಾಕ್ತೀವಿ ಅನ್ನೋದೆಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೇಳ್ತಾವ 100% ಇದಂತೂ ಒಂದು ಗಿಮಿಕ್, ಫೇಮಸ್ ಆಗುವ ಗಿಮಿಕ್ ಅಷ್ಟೇ. ಇದು ಕಂಪ್ಲೇಂಟ್ ಕೊಡ್ತಾ ಇರೋದು. ಎಲ್ಲರೂ ಕಂಪ್ಲೇಂಟ್ ಕೊಟ್ಟರೆ ನಾನು ಫೇಮಸ್ ಆಗೋಗ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ಇವಾಗ ಕಂಪ್ಲೇಂಟ್ ಕೊಡ್ತಾರೆ. ಬಟ್ ನಾವು ಹೇಳ್ತೇವಾ ಸುದೀಪ್ ಸರ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವ್ರು ಏನು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿದೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ.